ಒಬ್ರು ಮನೆಯಲ್ಲಿದ್ದಾರೆ. ಮನೇಲಿದ್ದಾರೆ. ರೋಡ್ ಪ್ರಾಬ್ಲಮ್. ನಿಮ್ ಎಮ್.ಎಲ್.ಎ ಕಡೆ ಬಂದಿಲ್ಲ? ಗೊತ್ತಿಲ್ಲ ನನಗೆ ಅದೆಲ್ಲ. ನೋಡಿಲ್ಲ. ನೋಡ್ರಿ ಪ್ರೇಯರ್ ಟೈಮ್ ಐತೆ. ಸರ್ ನಮಸ್ಕಾರ. ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ರಲ್ಲ ಸರ್ ರೋಡಲ್ಲಿ ಹೆಂಡತಿ ಕೂರ್ಸ್ಕೊಂಡು. ಅತ್ತೆ ಅಯ್ಯೋ ಒಂದ್ ನಿಮಿಷ ಇರಿ. ಅತ್ತೆ ಮಾತಾಡ್ತ. ಅಯ್ಯೋ ದೇವ್ರೆ, ಅತ್ತೆ ಅಂತ ಇವರಿಗೆ ಅವರು. ಅಯ್ಯೋ ಈಗ ನೀವು ಪ್ರಾಬ್ಲಮ್ ಹೇಳಲೇಬೇಕು. ಇದು ಹೇಗೆ ಇದು ಬ್ಯೂಟಿ ರಹಸ್ಯ? ಸಂತೂರ ಅಲ್ಲ, ಹೇಳಿ ಏನ್ ನಿಮ್ಮ ಹೆಸರು? ನಾಚ್ಕೊಂಡ್ಬಿಟ್ರು ಇರಿ ಒಂದು ನಿಮಿಷ. ನೀವು ಧೈರ್ಯವಾಗಿರಿ, ಇಲ್ಲ ಮತ್ತೆ ಇನ್ನೂ ನಾಚ್ಕೊಂಡ್ಬಿಟ್ರು. ನಿಮ್ಮ ಹೆಸರೇನು? ರೂಪ ಅವರೇ. ಓ ಕರೆಕ್ಟಾಗಿ ಹೆಸರು ಇಟ್ಬಿಟ್ಟವ್ರೆ. ಬನ್ನಿ ಈಗ, ನನಗೆ ಅದೆಲ್ಲ ಬೇಡ. ಪ್ರಾಬ್ಲಮ್ ಏನಿದೆ ನಿಮ್ಮ ಏರಿಯಾದಲ್ಲಿ? ಪ್ರಾಬ್ಲಮ್ ನೋಡಿ ಸರ್, ರೋಡೆಲ್ಲ ಹಿಂಗಿದೆ. ಇವಾಗ ನೀರಿಲ್ಲ, ಚರಂಡಿ ಸ್ಮೆಲ್ಲು, ಹೋಗೋದಕ್ಕೆ ಬರೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ನಮಗೂ. ಮಕ್ಳು ಮರಿ ಆಟ ಆಡೋದಕ್ಕೂ ಈ ಡೆಸ್ಟು, ಅದರಿಂದ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇದೆ. ನೀವೇನು ಎಜುಕೇಶನ್ ಮಾಡಿದ್ದೀರಾ? ನಾವು 10th. ಅಲ್ಲ ರೀ, ಎಮ್.ಎಲ್.ಎ ಕಡೆ ಬರ್ತಾರಾ ಬರಲ್ವಾ? ಎಲ್ಲಿ ಸರ್, ಯಾರು ಬರೋದಿಲ್ಲ ಸರ್. ಎಲೆಕ್ಷನ್ ಟೈಮಿಗೆ ಬರ್ತಾರೆ, ನಮ್ಗೆ ಓಟ್ ಹಾಕಿ ಅಂತಾರೆ. ಆ ಟೈಮಿಗೆ ಬಂದ್ರೆ ಮತ್ತೆ ಬರೋದೇ ಇಲ್ಲ. ಈಗ GBA ಎಲೆಕ್ಷನ್ ಬರ್ತಾ ಇದೆ ಅಲ್ವಾ? BBMP ಎಲೆಕ್ಷನ್. GBA ಅಂದ್ರೆ ಗೊತ್ತಾಯ್ತಾ ಗೊತ್ತಿಲ್ವಾ ನಿಮ್ಗೆ? ಅದು BBMP ಇದೆಯಲ್ಲ, GBA ಅಂತ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಮಾಡೇ ಒಂದ್ ಹತ್ರ 1.5 ವರ್ಷ ಆಗ್ತಾ ಬಂತು. ಈ ಎಲೆಕ್ಷನ್ ಬಂದಾಗ ಸ್ವಲ್ಪ ನೋಡ್ಕೊಂಡು ಓಟ್ ಹಾಕಿ. ಬೇರೆ ನೀರಿನ ಪ್ರಾಬ್ಲಮ್ ಇದೆಯಾ? ನೀರ್ ಪ್ರಾಬ್ಲಮ್ ಇದೆ ಸರ್. ನಮ್ಗೆ ಬೇಸಿಗೆಗಾಲ ಬಂದ್ರೆ ನೀರ್ ಪ್ರಾಬ್ಲಮ್ ಇದೆ. ಮಕ್ಳು ಮರಿ ಇಟ್ಕೊಂಡು ನಾವು. ಇದಾರೆ ಸರ್, ಇದಾರೆ ಸರ್. ಸ್ವಲ್ಪ ನೀವು ಸ್ವಲ್ಪ ಕ್ರಮ ಕೈಗೊಳ್ಳಬೇಕು. ಈಗ ನೀವೆಲ್ಲ ಓಡಾಡ್ತಿರ್ತೀರಾ. ಹೌದು. ಬನ್ನಿ ಸಾರ್, ಅಳಿ ಅಂದ್ರೆ ಬನ್ನಿ. ಓಳಿ ಅಂದ್ರೆ ಬರ್ರಿ. ಅದೆಲ್ಲ ಸ್ವಲ್ಪ ನೀವು ಕ್ರಮ ಕೈಗೊಳ್ಬೇಕಲ್ವಾ? ಹೇಳ್ಬೇಕಲ್ವಾ? ಕಂಪ್ಲೇಂಟ್. ಸ್ಮೋಕ್ ಡ್ರಿಂಕ್ಸ್ ಚಿಕ್ಕ ಮಕ್ಕಳು ಸರ್, 12 ವರ್ಷ 15 ವರ್ಷ ಮಕ್ಕಳದ್ದು ಅದೇ. ಆ ಕಡೆ ಗಾಂಜಾ, ಸ್ಮೋಕ್ ಡ್ರಿಂಕ್ಸ್. ಮತ್ತೆ ನೋಡಿ, ಅಲ್ಲಿಂದ ಈ ಮಕ್ಕಳಿಗೆಲ್ಲ ತಾಗ್ಬಿಡುತ್ತೆ. ಇವ್ರ ಭವಿಷ್ಯ ಹಾಳಾಗ್ಬಿಡುತ್ತೆ. ಅವರೆಲ್ಲ ಇಲ್ಲಿ ಅವರೆಲ್ಲ ನೋಡಿ ಎಷ್ಟೊಂದು ಧೂಳು ನೋಡಿ ಸ್ವಾಮಿ. ಇವಾಗ ಈ ಗಾಡಿ ಮೇಲೆ ಇಷ್ಟೊಂದು ಧೂಳು ಇದೆ ಅಂದ್ರೆ ಮನುಷ್ಯನ ಜೀವನದಲ್ಲಿ ಎಷ್ಟು ಧೂಳು ಇರಲ್ಲ. ಒಳಗಡೆ ಎಷ್ಟಿರಲ್ಲ. ಅದೇ ನೋಡಿ, ಈ ಗಾಡಿ ಇದೆಯಲ್ಲ ಬುಲೆಟ್, ಈ ಗಾಡಿ ಒಳಗಡೆ ಇರುವಂತ ಧೂಳೆಲ್ಲ ಮನುಷ್ಯನ ಬಾಡಿ ಒಳಗಡೆ ಇರ್ತದೆ. ಯಾಕಂದ್ರೆ ಇದು ಕಾಣ್ತದೆ, ಅದು ಕಾಣಲ್ಲ ಅಷ್ಟೇ. ಅದರಿಂದ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಅತ್ತನೇ ನಾಚ್ಕೊಂಡಿಲ್ಲ, ಅಳಿಮಯ್ಯ ನಾಚ್ಕೊಂಡು ಅದಾ. ಸರಿ, ಥ್ಯಾಂಕ್ ಯು ಸರ್. ಹಲೋ, ನಮಸ್ಕಾರಮ್ಮ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಮೆರ್ಲಿನ್ ಅಂತ. மெர்லின். ನಿಮ್ಮ ಹೆಸರು? ರಾಣಿ. ರಾಣಿ ಅವ್ರು ரோடு பாருங்க, ராணின்னு பேருக்கு ரோடு. ராணின்னு பேருக்கிಂತ ரோடு ಹೋಗಯಾ? நின்னுக்கಳಿ. பசங்க போறதுக்கு இல்ல, வயசானவங்க போறதுக்கு இல்ல, வரத்துக்கு இல்ல. இவ்வளோ ப்ராப்ளம் இருக்குது. எப்படி என்ன சொல்ல? என்னது யார்கிட்ட போய் நாங்க கேட்குமா? உங்கள்கிட்ட தான் தமிழ் தெரியாது. நம்மளுக்கு கன்னடால பேசுறோம். தமிழ் தெரியாது, உங்களுக்கு ಕನ್ನಡ ಬರಾದು. எங்க பொண்ணு பேசுறாங்க. ரெண்டாரே ಮಚ್ಚ வருதுங்க. ಸಿದ್ದರಾಮಯ್ಯಂದೆ ಕನ್ನಡ ಕಲಿರಿ ಹಂಗಾರೆ ನೀವು. ಬರಕಲೆ. ಏನ್ ನಿಮ್ ಪ್ರಾಬ್ಲಮ್? ಏನು ಇಲ್ಲ. ಏನ್ ಪ್ರಾಬ್ಲಮ್? ರೋಡೇನೆ. ಮತ್ತೆ ಏನು ಇಲ್ಲ ಅಂತ ಹೇಳ್ತಿದ್ರಿ. ನಮ್ದು ಏನಿಲ್ಲ, ರೋಡೇನೆ ಸರಿ ಇಲ್ಲ. ರೋಡ್ ಮಳೆ ಬಂದ್ರೆ ಅಷ್ಟೇ. ಮಳೆ ಬಂದ್ರೆ, ಇಲ್ಲ ಅಂದ್ರೆ ಪರವಾಗಿಲ್ಲ. ಇಲ್ಲ ಅಂದ್ರೆ ಘಮ ಘಮ ಅಂತ ಇರುತ್ತೆ. ಎಷ್ಟು ದಿನ ಇಲ್ಲ ಅಂದ್ರೆ ಒಳ್ಳೆ ಸೇವಂತಿಗೆ ಹೂವಿನಲ್ಲಿ ಮಲಗದಂಗ ಆಗ್ಬಿಡುತ್ತೆ. ಇಲ್ಲಿ ಹೌದು ಹೂವಿನ ಮೇಲೆ ಕಾಲಿಟ್ಟಂಗ ಆಗ್ಬಿಡುತ್ತೆ. ಹೌದು. ಮಳೆ ಬಂದ್ರೆ ಪ್ರಾಬ್ಲಮ್. ಇಲ್ಲ ಇವಾಗ ನೀವು ನೋಡಿ ಹೆಂಗೆ ಇದೆ ನೋಡಿ, ಧೂಳು ರೋಡು. ಅಪ್ ಅಂಡ್ ಡೌನ್. ಎಲ್ಲಿ ನಿಮ್ ಎಮ್.ಎಲ್.ಎ? ಮನೇಲಿ ಇದ್ದಾರೆ. ಎಮ್.ಎಲ್.ಎ ಅಯ್ಯೋ ಬೇಡ ಬಿಡುಪ್ಪ. ಸರಿ. ಏನವಾ? ಏನಪ್ಪ? ಸರಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಈಗ ಮತ್ತೆ ಚೆನ್ನಾಗಿದ್ದೀರಾ ಅಂತ ನಾನು ಕೇಳಲೇ ಇಲ್ಲ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದೀವಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಪದ್ಮ. ಯಾವ ಏರಿಯಾ ಇದು? ಆನೆಪಳ್ಯಕ್ಕೆ ಒಬ್ರೆ ನೀವೇ ಪದ್ಮಾವತಿನ? ನಾವೇಪ್ಪ ಪದ್ಮಾವತಿ ಆದ್ರೆ ಇನ್ನೇನೈತೆ. ಮೇನ್ ರೋಡ್ ನೋಡಿದ್ರೆ ಒಂದ್ ಆಟ ಬರಲ್ಲ ನಮ್ಗೆ ಅರ್ಜೆಂಟ್ ಹೋಗಕ್ಕೆ. ಈ ರೋಡ್ ಸರಿ ಇಲ್ಲ ಅಂತಾರೆ ಎಲ್ಲಾರುನು. ಇಲ್ಲಿ ನೋಡಿದ್ರೆ ಒಂದೇ ಧೂಳು. ನಿಲ್ಸ್ ಅಂದ್ರೆ 200 ರೂಪಾಯಿ ಕೇಳ್ತಾರ ರಾತ್ರಿ. 200 ರೂಪಾಯಿ ಇಲ್ಲೇ ಪಕ್ಕದಲ್ಲಿ ತಂಗಿಗೆ ರಾತ್ರಿ 9 ಗಂಟೆ 200 ರೂಪಾಯಿ ಕೇಳ್ತಾರೆ. 100 ರೂಪಾಯಿ 150 ರೂಪಾಯಿ ಕೊಟ್ಟು ಹೋದ್ರು. ಹಂಗೈತೆ ರೋಡ್ ತಾಪ ಬಾಧೆ ನಮ್ಗೆ. ಮತ್ತೆ ಹೇಳ್ಬೇಕು ನಿಮ್ಮ ಎಮ್.ಎಲ್.ಎ ಅವ್ರಿಗೆ. ಯಾರು ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ತಾನೆ ನಾವ್ ಹಾಕೋದೇ. ನಾವ್ ಓಟ್ ಹಾಕಿಲ್ಲ ಅಂತ ನೀವು ಹಾಕಿಲ್ಲ ಅಂತಾನೆ ಹಂಗಾರ ಅವ್ರು ಮಾಡಿಲ್ಲ. ಅದೇ ನೀವು ಹಿಂಗ್ ಹೇಳ್ಬಿಟ್ರಲ್ಲ, ನಾವ್ ಹಾಕಿಲ್ಲ ಅಂತ, ಅದಕ್ಕೆ ಮಾಡ್ತಾ ಇಲ್ಲ ಅವರು. ಅದೇ ಅವರೇ ತಿಳ್ಕೊಂಡ್ಬೇಕಲ್ಲಪ್ಪ, ತಿಳ್ಕೊಂಡ್ ಮಾಡ್ಬೇಕಲ್ಲ. ಹಿಂಗೈತೆ ರೋಡ್. ಈಗ GBA ಎಲೆಕ್ಷನ್ ಬರ್ತಾ ಇದೆ ಗೊತ್ತಲ್ಲ? ಗೊತ್ತು. ಇನ್ನೇನು ಇನ್ನು ನೆಕ್ಸ್ಟ್ ಮಂತ್ ಜೂನ್ಗೆ 2 ತಿಂಗಳಲ್ಲಿ. ಅವಾಗ ಇಲ್ಲಿ ಯಾರಿದಾರೆ ನಿಮ್ಮ ಇಲ್ಲಿ ಕಾರ್ಪೊರೇಟರ್? ಯಾರ್ ನಿಲ್ತಾರ ನಮ್ಗೆ ಗೊತ್ತಿಲ್ಲಪ್ಪ ಇನ್ನ. ಅವಾಗ್ಲಾದ್ರೂ ನೋಡ್ಕೊಂಡು ಹಾಕಿ ಓಟ. ಒಂದ್ 500,000 ಕೊಟ್ರು ತೊಳ್ಳಿರೋ ಅಂದ್ಬಿಟ್ಟು. ಅಯ್ಯೋ, ನಾವು ಬಂದು 45 ವರ್ಷ ಆಯ್ತು. ಇವ್ರಿಗೆ 1 ರೂಪಾಯಿ ಯಾರು ಕೊಟ್ಟವ್ರಿಲ್ಲ. ಹೋಗಪ್ಪ, ನಾವ್ ತಗೊಂಡೋಲ್ಲೋ ಇಲ್ಲ. ದಿವ್ಸ ನಾವ್ ಕೊಡಕ್ ಬಂದ್ರೆ ತಗತಿದ್ರಾ? ನಾವ್ ಕೊಡಕ್ ಬಂದ್ರು ಇಸ್ಕೊಳಲ್ಲ, ನಾವ್ ಕೊಟ್ರು ಇಸ್ಕೊಳಲ್ಲ. ಒಳ್ಳೆ ಕೆಲ್ಸ, ಸೂಪರ್. ಹಿಂಗೆ ಇರ್ಬೇಕು.
ಏನ್ ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸ್ಯಾಮ್ಸನ್ ಅಂತ. ಸ್ಯಾಮ್ಸನ್, ಈ ಕಡೆ ಬನ್ನಿ ಸರ್. ಸ್ಯಾಮ್ಸನ್, ಸಂಜು ಸ್ಯಾಮ್ಸನ್. ಹೌದು, ನೆನ್ನೆ 100 ಹೊಡೆದ್ಬಿಟ್ನಪ್ಪ. ಹೌದಾ? ಆಯ್ತು ತಳಿ. ನೀವೇನ್ ನೋಡಿದ್ರಿ? ಏನು ನಾವೇನು ಹೊಡೆದಿವಿ, ನಾವು ಬರೇ ಧೂಳನ್ನ ಹೊಡಿತಾ ಇದೀವಿ ಇಲ್ಲಿ. ಬರೀ ಧೂಳ್ ನೋಡಿತಿದ್ದೀರಾ? 2 ವರ್ಷದಿಂದ ಬೇರೆ ಧೂಳ್ತಾ ಹೊಡಿತಾ ಇದೀವಿ ಇಲ್ಲಿ. ಇಲ್ಲಿಂದ ನೀಲ್ಸಂದ್ರ ಹೋಗ್ಬೇಕಂದ್ರೆ 200 ರೂಪಾಯಿ ಕಳ್ತಾನೆ ಆಟೋದವನು. ಬೇರೆ ಗುಂಡಿಗಳೇ ಇದೆ ನೋಡು, ಬಿದ್ದು ನೋಡು ಎಷ್ಟು ಕಾಯಿ ಒಳಗಿದೆ. ಅಯ್ಯೋ, ಇದೆಲ್ಲ ಬಿದ್ದಿರೋದೆ, ಬಿದ್ದು ಗಾಯ ಆಗಿರೋದು. ಎಲ್ಲ ಬಿದ್ದು ಅಲ್ಲಲ್ಲಿ ಬಿದ್ದು ಹೋಗೋದು. 2 ಕಡೆ ಪಾರ್ಕಿಂಗು, ಮತ್ತೆ ಸೆಂಟರ್ ನಲ್ಲಿ ಇಷ್ಟೇ ಇದೆ ಜಾಗ, ಹೋಗಕ್ಕೆ ಬರಕ್ ಆಗ್ತಾ ಇಲ್ಲ. ಹಾ, ಎಲ್ಲಿ? ನೀಲ್ಸಂದ್ರವರೆಗೂ ಅಲ್ಲ, ನಿಮ್ಮವ್ರೆಲ್ಲಿ? ಯಾರು ನಮ್ಮವರು? ನಮ್ಮ ಎಮ್.ಎಲ್.ಎನಾ? ಎಮ್.ಎಲ್.ಎನೂ ಬರಲ್ಲ, ಯಾರು ಬರಲ್ಲ ಇಲ್ಲಿ ನೋಡಕ್ಕೆ. ಯಾಕೆ ಬರಲ್ಲ? ಅದೇನೋ ಅವ್ರಿಗೆ ಗೊತ್ತು. ಓಟ್ ಹಾಕಿರೋದು ಯಾರು? ನಾವು ಓಟ್ ಹಾಕಿದೀವಿ, ಎಲ್ಲರಿಗೆ ಯಾರಿಗೆ ಹಾಕ್ಬೇಕು ಹಾಕಿದೀವಿ ನಾವು ಓಟು. ಆದ್ರೂ ಬರ್ತಾ ಇಲ್ಲ, ನೋಡ್ತಾ ಇಲ್ಲ. 2 ವರ್ಷ ಆಯ್ತು, ಮನೆ ಫುಲ್ ಧೂಳು 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 ಧೂಳು. ನೋಡಿ ಮೊನ್ನೆನೆ ಪೈಂಟ್ ಮಾಡಿದಾರೆ ನೋಡಿ, ಗೊತ್ತಾಗ್ತದೆ. ಎಕ್ಸಾಂಪಲ್ ಅಲ್ಲೇ ಬೈಕ್ ಅದೇ ಬೇರೆ ಅದೇನೇ ಇದೆ. 2 ವರ್ಷದಿಂದ ನಾವು ಬರೇ ಧೂಳ್ನ ಕುಡಿತಾ ಇದೀವಿ, ನೀರ್ ಕುಡಿಯಕ್ ಬದಲು ಧೂಳ್ ಕುಡಿತಾ ಇದೀವಿ ನಾವು. ಧೂಳು ಕುಡಿತಾ ಇದೀರಿ? ಹಾ, ಯಾವ್ದೋ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಕಂಡಂಗ್ ಕಾಣ್ತೀರಿ ನೀವು. ಈಗ ಏನ್ ಪ್ರಾಬ್ಲಮ್ ಹೇಳಿ? ಅಲ್ಲ ಸರ್, ಎಲ್ರಿಗಿರೋ ಪ್ರಾಬ್ಲಮ್ ಒಂದೇನೆ. ಏನಂದ್ರೆ ಈ ಧೂಳು ಹೋಗಕ್ಕಿಲ್ಲ, ಬರಕ್ ಕಷ್ಟ, ಪ್ರತಿಯೊಂದಕ್ಕೂ ಪ್ರಾಬ್ಲಮ್. ಒಂದಕ್ಕಂತಿಲ್ಲ, ಎಲ್ಲದಕ್ಕೂ ಪ್ರಾಬ್ಲಮ್. ಇದು ರೆಡಿ ಆಗೋವರೆಗೂ ನಮ್ಗೆ ನೆಮ್ಮದಿ ಇಲ್ಲ. ಇವಾಗಿರೋ ಪ್ರಾಬ್ಲಮ್ ಅದೇನೆ. ಇದ್ರೆ ನೆಮ್ಮದಿ ಆಗಿರ್ಬೇಕು, ಆದ್ರೆ ನೆಮ್ಮದಿನೇ ಸಿಗ್ತಾ ಇಲ್ಲ. ಏನ್ ನಿಮ್ ಪ್ರಾಬ್ಲಮ್? ಈಗ ಏನಂದ್ರೆ ಎಲೆಕ್ಷನ್ ಹತ್ರ ಬರ್ತಿದೆ. ಸೊ ನಮಗೆ ಓಟ್ ಹಾಕ್ಬೇಕು ಅಂದ್ರೆ ಮೇನ್ ಏನಂದ್ರೆ ಸರೌಂಡಿಂಗ್ ಏನು ಈ ಏರಿಯಾ ಆಗಲಿ ಹಿಂದೆ ಇರೋ ಏರಿಯಾ ಆಗಲಿ ಫುಲ್ ಕ್ಲೀನ್ ಆಗಿರಬೇಕು. ಮೇನ್ ಏನಂದ್ರೆ ಡಸ್ಟ್ ಅಲರ್ಜಿ ಮಕ್ಳಿಗೆ ತುಂಬಾ ಆಗುತ್ತೆ. ಮೇನ್ ರೋಡಲ್ಲಿರೋ ಡಸ್ಟಸ್ ಎಲ್ಲ ಕಮ್ಮಿ ಆಗಬೇಕು. ಸೊ ಮತ್ತೆ ರೋಡ್ ಡೆವಲಪ್ಮೆಂಟ್ ಚೆನ್ನಾಗಾಗಬೇಕು. ಅದೆಲ್ಲ ಆದ್ರೆ ಮಾತ್ರ ನಾವು ನೆಕ್ಸ್ಟ್ ಎಲೆಕ್ಷನ್ಗೆ ಮುಂದುವರಿತೀವಿ. ಸೊ ನೋಡುವ, ಇಲ್ಲ ಅಂದ್ರೆ ಯಾವ ನೆಕ್ಸ್ಟ್ ಇಯರ್. ಇದು ಆನೆಪಾಳ್ಯದಲ್ಲಿ ನಾವು ಜನರ ಸಮಸ್ಯೆಯನ್ನ ಕೇಳಿದ್ವಿ. ಸೊ ನಾನು ಅವಾಗಲೇ ಹೇಳ್ತಾ ಇದ್ದೆ ಆರಂಭದಲ್ಲಿ, ಸಮಸ್ಯೆಯನ್ನ ಹುಡುಕುತ್ತ ಹೋದಾಗ ನಮಗೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ಸಿಗೋದೇ ಶಾಂತಿನಗರ ಕ್ಷೇತ್ರ. ಈಗ ಅದೇ ಕ್ಷೇತ್ರದಲ್ಲಿ ನಾವು ಹೊಸ ಸಮಸ್ಯೆಯನ್ನು ನೋಡಿದ್ದು, ಅದು ಗಾಂಜಾ ಕೇಸ್ಗಳು. ಅಂದರೆ ಗಾಂಜಾ ಗಿರಾಕಿಗಳು ಜಾಸ್ತಿ ಆಗಿದ್ದಾರೆ. ಮತ್ತು ಆನೆಪಾಳ್ಯದ ಪ್ರಮುಖವಾದಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಬಿಟ್ಟಿದೆ. ಅದನ್ನು ನೋಡೋರು ಗೊತ್ತಿಲ್ಲ. ಅಲ್ಲಿ ಬರ್ತಾ ಇರುವಂಥ ಡಸ್ಟ್ ಅಂದರೆ ಆ ಧೂಳಿನಿಂದ ಇಲ್ಲಿನ ಜನರ ಆರೋಗ್ಯ ಕಂಪ್ಲೀಟ್ ಆಗಿ ಹಾಳಾಗ್ತಾ ಇದೆ. ಮೊದಲೇ ಇವತ್ತಿನ ಫುಡ್ ಸರಿ ಇಲ್ಲ, ಹೀಗಿರುವಾಗ ಇಲ್ಲಿನ ವಾತಾವರಣವೂ ಕೂಡ ಸರಿ ಇಲ್ಲ ಅಂತಂದಾಗ ಮನುಷ್ಯರು ಬದುಕೋದೇ ಒಂದು ರೀತಿಯಲ್ಲಿ ಕಷ್ಟ ಆಗಿದೆ. ಇನ್ನೊಂದು ಕಡೆ ಇಲ್ಲಿ ಏನೋ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಅಥವಾ ಇಲ್ಲೇನೋ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ, ಅದರ ಅಂದಾಜು ವೆಚ್ಚ ಆಗಿರ್ಬೋದು, ಅಥವಾ ಅದರದ್ದು ಏನು ಹಾಕ್ತಾರಲ್ಲ ಗೌರ್ಮೆಂಟ್ ಕಡೆಯಿಂದ, ಅದೇನೂ ಕೂಡ ಹಾಕಿಲ್ಲ. ಎಷ್ಟು ಯೋಜನೆಗೆ ಹಣ ಬಂದಿದೆ ಅದೇನೂ ಕೂಡ ಮೆನ್ಷನ್ ಮಾಡಿಲ್ಲ. ಒಟ್ಟಾರೆಯಾಗಿ ಇವ್ರು ಇಷ್ಟ ಬಂದಂಗೆ ಬಂದು ಹಣವನ್ನೆಲ್ಲ ಒಳಗಡೆ ನುಂಗ್ಕೊಂಡು 100 ರೂಪಾಯಲ್ಲಿ 20 ರೂಪಾಯಲ್ಲಿ ಕೆಲಸ ಮಾಡಿಸಿ 80 ರೂಪಾಯಿನ ಒಳಗೆ ಹಾಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಒಟ್ಟಾರೆಯಾಗಿ ಜನರು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಆರೋಗ್ಯದಿಂದ ಅನಾರೋಗ್ಯದಿಂದ ಕೂಡ ಬಳಲ್ತಾರೆ, ಆರೋಗ್ಯವನ್ನು ಕಳ್ಕೊಂಡ್ಬಿಡ್ತಾರೆ. ಅವಾಗ ಹ್ಯಾರಿಸ್ ಅವರು ಪ್ಯಾರಿಸಿಂದ ಆಗ್ಲಾದ್ರೂ ಬರ್ತಾರಂತ ಒಂಚೂರು ನೋಡಬೇಕಾಗುತ್ತೆ. ಮೀನ್ಸ್ ಜನರ ಸಮಸ್ಯೆ ಕೇಳೋದಕ್ಕೆ ಬರ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಾಗುತ್ತೆ. ಸೊ ಮತ್ತೊಂದು ಕ್ಷೇತ್ರದಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.